ಹಾಯ್ ಹಲೋ ಸ್ನೇಹಿತರೆ, ನೆನ್ಪಿರ್ಲಿ ಬಂಗಭಾಷಾ ಪ್ರಾಕ್ಷಿಕ ಸಭಾ ಏನಾದ್ರೂ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗದೆ ಇದ್ದಿದ್ರೆ ಈ ದೇಶದಲ್ಲಿ ರಾಜಕೀಯ ಸಂಘಟನೆಗಳೇ ಇರ್ತಿತ್ತೋ ಇಲ್ವೋ ಅನ್ನುವಂತ ಒಂದು ಡೌಟ್ ಶುರುವಾಗುತ್ತೆ. ಕಾರಣ ಅಂತಂದ್ರೆ ಅವತ್ತಿನ ಕಾಲಕ್ಕೆ ರಾಜಾರಾಮ್ ಮೋಹನ್ ರಾಯ್ ಏನಾದ್ರೂ ಈ ತರದ ಒಂದು ಯೋಚನೆ ಮಾಡದೇ ಇದ್ದಿದ್ರೆ ಈ ದೇಶದ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಇನ್ನೆಷ್ಟು ವರ್ಷಗಳ ಕಾಲ ಹಿಂದೆ ಹೋಗ್ತಾ ಇತ್ತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಯಾಕೆ ಅಂತಂದ್ರೆ ಅವತ್ತಿನ ಮೊದಲ ರಾಜಕೀಯ ಸಂಘಟನೆಯಾಗಿ ಹುಟ್ಟಿಕೊಂಡಂತಹ ಆ ಬಂಗಭಾಷಾ ಪ್ರಾಕ್ಷಿಕ ಸಭಾ ಇವತ್ತು ದೇಶಾದ್ಯಂತ ಹೇಳ್ಕೊಂಡು ಓಡಾಡ್ತಾ ಇರೋಂತ ಅನೇಕ ರಾಜಕೀಯ ಸಂಘಟನೆಗಳ ಒಂದು ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಇಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಬೇಕು ಅಂತಂದ್ರೆ ಸ್ನೇಹಿತರ ಇದೊಂದು ಹೊಸ ಸರಣಿ ನಿಮ್ಗೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಆಧುನಿಕ ಭಾರತ ಇತಿಹಾಸದ ಭಾರತದ ಸ್ವತಂತ್ರ ಚಳವಳಿಯ ಪೂರ್ತಿ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಇದು ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ವಿಚಾರವನ್ನು ನಿಮ್ ಮುಂದೆ ತರ್ತಾ ಇದ್ದೀನಿ. ಇದು ಟಾರ್ಗೆಟ್ ಮಾಡ್ತಾ ಇರೋದು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಯಾರು ಬರೀತೀರಾ, ಮತ್ತೆ PU ಉಪನ್ಯಾಸಕ ಹುದ್ದೆಗಳಿಗೆ ಯಾರು ಬರೀತಿದ್ದೀರಾ, ಹಾಗೆ GPSTR ಮತ್ತು HSTR ನವರಿಗೆ ಸ್ವಲ್ಪ ಜಾಸ್ತಿ ಕಂಟೆಂಟ್ ಅಂತ ಅನ್ಸ್ಬೋದು. ಆದ್ರೂ ಕೂಡ ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಇತರ ಎಲ್ಲ ಹುದ್ದೆಗಳ ತಯಾರಿಗೆ ಪಿನ್ ಟು ಪಿನ್ ಮಾಹಿತಿಯ PC to DC ಲೆವೆಲ್ ಒಂದು ಎಕ್ಸ್ಪ್ಲನೇಷನ್ ಉಳ್ಳಂತಹ ಒಂದು ಅತ್ಯದ್ಭುತವಾದಂತ ಪಾಠಗಳ ಸರಣಿ ಇದು. ನೀವು ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ರು ಕೂಡ ನೋಡ್ಕೊಳ್ಳಿ. ಇದನ್ನ ಬೇರೆಯವ್ರಿಗೂ ಕೂಡ ನೀವು ಇದನ್ನ ಸಜೆಸ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಈ ಒಂದು ಚಾನಲ್ಗೆ ನೀವು ಸಹಾಯ ಮಾಡ್ಬೋದು. ಹಾಗೇನೆ ಚಾನಲ್ ಲಿಂಕ್ ನ ಶೇರ್ ಮಾಡೋದ್ರ ಜೊತೆಗೆ ಕಾಣ್ತಾ ಇರುವಂತ QR ಕೋಡ್ ನ ಕೂಡ ಸ್ಕ್ಯಾನ್ ಮಾಡಿ. ಹಾಗೇನೆ ನಮ್ಮ ಈ ಚಾನಲ್ ನ ಬೃಹತ್ ಮಟ್ಟಕ್ಕೆ ಬೆಳೆಯೋದಕ್ಕೆ ನೀವು ಡಿಜಿಟಲ್ ವ್ಯವಸ್ಥೆಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಿಮ್ಮೊಂದು ಅದ್ಭುತವಾದ ಪ್ರಶ್ನೆ ಇದೆ ನೋಡಿ. 1836ರಲ್ಲಿ ಈ ಬಂಗಭಾಷಾ ಪ್ರಾಕ್ಷಿಕ ಸಭಾವನ್ನ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡೋದ್ರ ಹಿಂದಿನ ರಾಜಕೀಯ ಸಂಘಟನೆಗಳ ಭದ್ರ ಬುನಾದಿ ಹಾಕಿದವ್ರು ಯಾರು ಅಂತ. ಬಟ್ 1836ರಲ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ 1836ರಲ್ಲಿ ಇದು ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬರುತ್ತೆ. ಬಟ್ ಇದಕ್ಕಿಂತ ಹಿಂದೆನೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಬಂಗಭಾಷಾ ಪ್ರಾಕ್ಷಿಕ ಸಭಾವನ್ನ ಆಲ್ರೆಡಿ ಸ್ಥಾಪನೆ ಮಾಡಾಗಿತ್ತು. ಸೊ ಈ ಒಂದು ಸ್ಥಾಪನೆಯ ರಿಜಿಸ್ಟ್ರೇಷನ್ 1836ರಲ್ಲಿ ಅಂತ ಇರೋದ್ರಿಂದ ಆ ಇಸ್ವಿಯನ್ನ ಹಾಕ್ತಾ ಇದ್ದೀವಿ. ಹಾಗಾದ್ರೆ ಇದನ್ನ ಸ್ಥಾಪನೆಗೆ ಭದ್ರ ಬುನಾದಿ ಹಾಕಿದವ್ರು ಯಾರು ಅಂತ ನೋಡಿದ್ರೆ ನಿಮ್ಗೆ ನೆನಪಿರ್ಲಿ, ರಾಜಾರಾಮ್ ಮೋಹನ್ ರಾಯ್ ಅವರು ಬಂಗಾಳದಲ್ಲಿ ಈ ಒಂದು ಬೃಹತ್ ಮಟ್ಟದ ರಾಜಕೀಯ ಸಂಘಟನೆಗೆ ಕೈ ಹಾಕ್ತಾರೆ. ಅವಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವರಿದ್ರು, ದಾದಾಬಾಯಿ ನವರೋಜಿ ಅಂತವ್ರು ಮುಂದೆ ಬರ್ತಾರೆ, ಹಾಗೆ WC ಬ್ಯಾನರ್ಜಿ ಅವರಂತವ್ರು ಮುಂದೆ ಈ ಒಂದು ಬಂಗಾಳ ಪ್ರಾಂತ್ಯದಲ್ಲಿ ಬೃಹತ್ ಮಟ್ಟದ ಒಂದು ರಾಜಕೀಯ ವ್ಯವಸ್ಥೆಯನ್ನ ಬಲಪಡಿಸ್ತಾರೆ. ಬಟ್ ನಮ್ಗಿಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಏನು, ಹಾಗಾದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಗಿಂತಲೂ ಮೊದಲು ಇದ್ದ ಸಂಘಟನೆಗಳು ಯಾವ್ದ್ಯಾವ್ದು ಅಂತ. 1885ಕ್ಕೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗತ್ತೆ, ಮೊದಲ ಅಧಿವೇಶನ ಕೂಡ ನಡೆಯುತ್ತೆ. ಸೊ ಈ ಮೊದಲ ಅಧಿವೇಶನದಿಂದಾಗಿನೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಮತ್ತೆ ರಾಜಕೀಯ ಸಂಘಟನೆಗಳು ಹಾಗೇನೆ ದೇಶದ ಸ್ವತಂತ್ರಕ್ಕಾಗಿ ಮುನ್ನುಡಿ ಬರೆಯುವಂತ ಮೊದಲ ವ್ಯವಸ್ಥೆಗಳಲ್ಲಿ ಶುರುವಾಗುತ್ತೆ. ಬಟ್ ಅದಕ್ಕೆ ಹಿಂದ್ಗಡೆ ಒಂದು ಬ್ಲೂ ಪ್ರಿಂಟ್ ಬೇಸ್ಮೆಂಟ್ ಅಂತ ಬೇಕಲ್ಲ, ಅದನ್ನ ಮಾಡಿದ್ದೆ 1836ರ ವೇಳೆಗೆ ಆಲ್ರೆಡಿ ಸ್ಥಾಪನೆಗೊಂಡಿದ್ದಂತ ರಾಜಾರಾಮ್ ಮೋಹನ್ ರಾಯ್ ಅವರ ಕಾಲದ ಜೊತೆಗೆ ಗೌರಿಶಂಕರ್ ತರ್ಕ್ವಾಗೀಶ್ ಇವರಿಬ್ಬರ ಸ್ನೇಹ ಇವತ್ತಿನ ರಾಜಕೀಯ ಸಂಘಟನೆಗಳಿಗೆ ಮೂಲ ನೆಲೆ ಅಂತ ಹೇಳ್ಬೋದು. ಹಂಗೆ ಭದ್ರಪಡಿಸುವಾದಂತ ಒಂದು ಚಳವಳಿಯನ್ನ ಹುಟ್ಟಾಕ್ತಾರೆ. ಅವತ್ತಿವರು ಅದನ್ನ ಹುಟ್ಟಾಕಿದ್ದು ದೇಶದಲ್ಲಿ ಶಿಕ್ಷಣದ ಅಭಿವೃದ್ಧಿಯನ್ನ ಮಾಡೋಣ, ಸಾಮಾಜಿಕ ವಿಚಾರಗಳನ್ನ ಮತ್ತೆ ಅಂಧಾನುಕಾರಗಳ ಒಂದು ವಿಚಾರ ಏನಿದೆ ಅಂತ ಮೂಢನಂಬಿಕೆಗಳ ವಿಚಾರಗಳಿದೆ ಅದನ್ನ ನಾವು ಚರ್ಚೆಗೆ ತಂದ್ಬಿಟ್ಟು ಅದರಲ್ಲಿ ವಿಜ್ಞಾನದ ಮಹತ್ವವನ್ನ ತಿಳಿ ಹೇಳೋಣ ಅನ್ನುವಂತ ಒಂದು ಕ್ರಮದಿಂದ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಸ್ಟಾರ್ಟ್ ಮಾಡಿದ ರೀತಿನೇ ಮುಂದೆ ಬಹುದೊಡ್ಡ ಮಟ್ಟಿಗೆ ಕಾರಣವಾಗತ್ತೆ. ಆಗನೇ ಈ ದೇಶದಲ್ಲಿ ಮತ್ತೊಂದು ಧ್ರುವ ತಾರೆ ಕಾಣಿಸ್ಕೊಳ್ಳುತ್ತೆ, ಅದೇ ದ್ವಾರಕನಾಥ್ ಟಾಗೋರ್. ನಿಮ್ಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಗೊತ್ತಿರಬೇಕು. ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಅಜ್ಜನೇ ಈ ದ್ವಾರಕನಾಥ್ ಟ್ಯಾಗೋರ್. ಇದರ ವಂಶವಾಹಿನಿ ನೋಡೋದಾದ್ರೆ ದ್ವಾರಕನಾಥ್ ಟ್ಯಾಗೋರು, ಅದನ್ನಾದ್ಮೇಲೆ ದೇವೇಂದ್ರನಾಥ್ ಟ್ಯಾಗೋರು, ಅದಾದ್ಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರ್ತಾರೆ. ಅವರ ಚಿಕ್ಕಪ್ಪನ ಮಕ್ಕಳ ಸಾಲಿನಲ್ಲಿ ಈ ಸುರೇಂದ್ರನಾಥ್ ಟ್ಯಾಗೋರ್, ಸತ್ಯೇಂದ್ರನಾಥ್ ಟ್ಯಾಗೋರ್ ಅವ್ರು ಬರ್ತಾರೆ. ಮೊದಲ IAS ಅಂತ ಓದ್ತಿರಲ್ಲ, ಅವರು ಕೂಡ ಅಲ್ಲೇ ಬರೋದು. ಬಟ್ ಈ ದ್ವಾರಕನಾಥ್ ಟ್ಯಾಗೋರ್, ದೇವೇಂದ್ರನಾಥ್ ಟ್ಯಾಗೋರ್ ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ಸ್ವತಂತ್ರ ಚಳವಳಿಗೆ ಇಡೀ ಫ್ಯಾಮಿಲಿ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಲ್ಯಾಂಡ್ ಲಾರ್ಡ್ಸ್ ಸೊಸೈಟಿ ಅಂತೇಳಿ 1836ರಲ್ಲಿ ಇದು ರಿಜಿಸ್ಟರ್ಡ್ ಆಗಿದೆ. ಜಮೀನ್ದಾರರ ಅಸೋಸಿಯೇಷನ್, ಜಮೀನ್ದಾರರ ಅಂತಂದ್ರೆ ದೊಡ್ಡ ದೊಡ್ಡ ಜಮೀನ್ದಾರರ ರಕ್ಷಣೆ ಅಲ್ಲ,
ಯಾರ್ಯಾರು ಜಮೀನುಗಳನ್ನ ಹೊಂದಿದ್ರು ಅಂತ ಜಮೀನುದಾರರ ಹಕ್ಕುಗಳನ್ನ ಬಲಪಡಿಸೋದಕ್ಕೋಸ್ಕರ ಮತ್ತು ರಾಜಕೀಯ ಸಂಘಟನೆಗಳಲ್ಲಿ ಅವ್ರಿಗೆ ಆಗ್ತಾ ಇರುವಂತ ಹಿಂಸೆಗಳು, ಈ ಬ್ರಿಟಿಷ್ ಆಡಳಿತದಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಗಳು, ಇವುಗಳಿಗೆ ಹೋರಾಟ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ದ್ವಾರಕನಾಥ್ ಟ್ಯಾಗೋರ್ ಅವರು, ಅವತ್ತು ರಾಧಾಕಾಂತ್ ದೇಬ್ ಅವರು, ಮತ್ತೆ ರಾಜ್ಕಮಲ್ ಸೇನ್ ಮತ್ತೆ ಬಬ್ನಿ ಮಿತ್ರ ಅಂತವ್ರು, ಇವರೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ಒಂದು ಅಸೋಸಿಯೇಷನ್ಸ್ ಅನ್ನ ಹುಟ್ಟಾಕ್ತಾರೆ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಬರುವಂತ ಮ್ಯಾಟ್ರೇ ಅದು. ಏನ್ ಮ್ಯಾಟರ್ ಅಂತೀರಾ? ಅವತ್ತಿನ ಕಾಲಕ್ಕೆ ರಾಧಾಕಾಂತ್ ದೇಬ್ ರಾಜಾರಾಮ್ ಮೋಹನ್ ರಾಯ್ ಅವರ ಲೆವೆಲ್ಗೆ ಒಂದು ಚಿಂತನೆಗಳನ್ನು ಹೊಂದಿದ್ದಂತವ್ರು. ಸೊ ಇವ್ರ ಬಗ್ಗೆ ನಿಮ್ಗೆ ಒಂದು ಬ್ಯೂಟಿಫುಲ್ ವಿಡಿಯೋ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಒಂದು ಲಿಂಕ್ ಅಲ್ಲಿ ಹಾಕಿದ್ದೀನಿ ನೋಡಿ. ಆ ವಿಡಿಯೋ ನಾನೇ ಮಾಡಿದ್ದೆ, ತುಂಬಾ ಅದ್ಭುತವಾದ ವಿಚಾರಗಳಿದೆ, ಅದನ್ನ ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ಇವರಿಂದ ಪ್ರೇರಣೆ ಪಡೆದಂತಹ ನೆಕ್ಸ್ಟ್ ಏನ್ ಬರುತ್ತಿಲ್ಲಿ, ಜಾರ್ಜ್ ಥಾಮ್ಸನ್ ಅವರು ಭಾರತಕ್ಕಾಗಿ ಏನಾದ್ರೂ ಒಂದು ಮಾಡ್ಲೇಬೇಕು ಅನ್ನುವಂತ ಪಣ ತೊಡ್ತಾರೆ. ಆಗ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಈ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ 1843 ಜಾರಿಗೆ ಬಂದಾಗ ಅದಕ್ಕೆ ಅವಾಗ ಆಲ್ರೆಡಿ ಬಂಗಾಳದಲ್ಲಿ ಹೆನ್ರಿ ವಿವಿಯನ್ ಡಿಸಾರಿಯೋ ಅಂತಹ ಪುಣ್ಯಾತ್ಮ ಹೆಂಗ್ ಬೆಂಗಾಲ್ ಮೂವ್ಮೆಂಟ್ ಅನ್ನ ಜಾರಿಗೆ ತಂದ್ಬಿಟ್ಟು ಭಾರತೀಯರನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು, ಈ ಸಂಸ್ಕೃತಿ ವರ್ಲ್ಡ್ ಲೆವೆಲ್ ಅಲ್ಲಿ ಎಷ್ಟು ಟಾಪ್ ಅಲ್ಲಿ ಇದೆ, ನಾವು ಎಲ್ಲೋ ವಿದೇಶದವರು ಬಂದ್ಬಿಟ್ಟು ಈ ದೇಶದ ಸಂಸ್ಕೃತಿಗೆ ಮಾರು ಹೋಗಿ ಅದ್ಭುತವಾಗಿ ಅಧ್ಯಯನ ಮಾಡ್ತಾ ಇದ್ದೀರಿ, ನೀವು ಕೂಡ ಇಲ್ಲಿನ ಸಂಸ್ಕೃತಿಗಳನ್ನ ತಿಳ್ಕೊಳ್ಳಿ ಅಂತೇಳಿ ನಮ್ಗೆ ಹೇಳದಂತ ಪುಣ್ಯಾತ್ಮ ಅಂತಾನೆ ಹೇಳ್ಬೋದು. ಹಂಗಾಗಿ ಏನ್ರಿ, ವಿವಿಯನ್ ಡಿಸಾರಿಯೋ, ಜಾರ್ಜ್ ಥಾಮ್ಸನ್ ಅವರ ಈ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಒಂದು ದೊಡ್ಡ ಮಟ್ಟದ ಕ್ರಿಯೇಷನ್ಸ್ ಅನ್ನ ಹುಟ್ಟಾಕ್ತು. ಅದಾದ್ಮೇಲೆ ಕೋಲ್ಕತ್ತಾದಲ್ಲಿ ಇದರ ಪ್ರೇರಣೆ ಅಂತ ಕಾಣುತ್ತೆ. ಆಗ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ 1851 ಸ್ಥಾಪನೆ ಆಗತ್ತೆ. PRE ಚಾಂದ್ ಮಿತ್ರ ಅವರು, ಕೃಷ್ಣದಾಸ್ ಪೈ ಅಂತವರು, ಮತ್ತೆ ರಾಮ್ ಗೋಪಾಲ್ ಘೋಷ್ ಅಂತವರು ಈ ಒಂದು ಸಾಮ್ರಾಜ್ಯವನ್ನ ಹುಟ್ಟಾಕ್ತಾರೆ. ಸೊ ಇಲ್ಲಿ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ಸ್ ಅಂತ ಮಾಡಿದ್ದೇನಕ್ಕೆ, ಬ್ರಿಟಿಷರು ಮತ್ತೆ ನಮ್ಮ ಮೇಲೆ ಪ್ರಬಲವಾದ ಒತ್ತಡಗಳನ್ನ ತಂದ್ಬಿಟ್ಟು ಇದನ್ನ ಮತ್ತೆ ಅವರು ಯಾವುದೋ ರೀತಿಯಲ್ಲಿ ನಮ್ಗೆ ಒತ್ತಡ ಹಾಕುವುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಹೆಸರನ್ನ ಇಟ್ಟುಬಿಟ್ಟು ಇಲ್ಲಿ ಸಾಮಾಜಿಕ ಚಿಂತನೆಗಳ ಬಗ್ಗೆ ಒಂದು ದೊಡ್ಡ ಜ್ಞಾನೋದಯವನ್ನು ಕೊಡ್ತಾರೆ. ಇದಾದ್ಮೇಲೆ ನಮ್ಮ ಹೇಳ್ಬೇಕು ಅಂದ್ರೆ ಯಂಗ್ ಟೈಗರ್ ಅಂತಾನೆ ಕರೆಸ್ಕೊಳ್ಳುವಂತಹ ಬಂಗಾಳದ ಹುಲಿ ಅಂತೀನಿ ನಾನಂತೂ ಯಾವಾಗ್ಲೂ, ಅದು ಇಂಡಿಯನ್ ಅಸೋಸಿಯೇಷನ್ ಆಫ್ ಕೋಲ್ಕತ್ತಾ ಅಂತ ಕರಿತೀವಿ. ಈ ಇಂಡಿಯನ್ ಅಸೋಸಿಯೇಷನ್ ಆಫ್ ಕೋಲ್ಕತ್ತಾ 1876 ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಮತ್ತೆ ಒಂದ್ ಕಡೆ ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಪ್ರೇರಣೆ ಪಡೆದಂತಹ ಮತ್ತು ಸಾಧಾರಣ ಬ್ರಹ್ಮ ಸಮಾಜ ಮತ್ತೆ ಭಾರತೀಯ ಬ್ರಹ್ಮ ಸಮಾಜ ಅಂತಹ ಶಾಖೆಗಳಲ್ಲಿ ಕೆಲಸ ಮಾಡಿದಂತ ಆನಂದ್ ಮೋಹನ್ ಬೋಸ್ ಅವರು ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಆಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವರಿಗೆ ಈ ಒಂದು ಯಂಗ್ ಮೂವ್ಮೆಂಟ್ ಅಲ್ಲಿ ಇಂಡಿಯನ್ ಅಸೋಸಿಯೇಷನ್ಸ್ ಆಫ್ ಕೋಲ್ಕತ್ತಾ ಅವತ್ತು ಬಹಳಷ್ಟು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ನ 2ನೇ ಸೆಷನ್ ವರೆಗೂ 1886 ಕೂಡ ಇದು ಸ್ವತಂತ್ರವಾಗೇ ಇತ್ತು. ಆನಂತರ ಇದನ್ನ INC ಗೆ ಸೇರ್ಪಡೆ ಮಾಡ್ತಾರೆ. ಆ ಸೇರ್ಪಡೆ ಮಾಡೋದಕ್ಕೆ ಮಾತುಕತೆ ದಾದಾಬಾಯಿ ನವರೋಜಿ ಅವರು ಇಲ್ಲಿ ಮಧ್ಯ ಮಾಡ್ತಾರೆ. ಬಟ್ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸೇರೋವರೆಗೂ ಕೂಡ, ಈ INC ಗೆ ಸೇರೋವರೆಗೂ ಕೂಡ INC ಇಡೀ ರಾಜ್ಯಾದ್ಯಂತ ಅಂದ್ರೆ ದೇಶಾದ್ಯಂತ ಒಂದು ಅಸೋಸಿಯೇಷನ್ ನ ಅಧ್ಯಕ್ಷ ಸ್ಥಾನದ ಉದ್ಘಾಟನೆಗೆ ಕೇವಲ 72 ಜನ ಬಂದಿದ್ರು. ಯಾವಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸೇರ್ಕೋತಾರೆ ಅಲ್ಲಿಗೆ 300+ ಅನ್ನ ದಾಟುವಷ್ಟು ಮಟ್ಟಿಗೆ ಇವ್ರ ಪವರ್ ಇತ್ತು ಅಂತಂದ್ರೆ ನೀವು ನೋಡ್ಕೊಳ್ಬೇಕು ಈ ಇಂಡಿಯನ್ ಅಸೋಸಿಯೇಷನ್ ಎಷ್ಟು ದೊಡ್ಡ ಕೆಲಸ ಮಾಡಿದೆ ಅಂತ. ಸೊ ಹಂಗಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಒಂದು ಬ್ಯೂಟಿಫುಲ್ ಬಯೋಗ್ರಫಿ ವಿಡಿಯೋವನ್ನ ಮಾಡಿದೀನಿ, ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಇದೆ, ದಯವಿಟ್ಟು ಆ ವಿಡಿಯೋನ ನೀವು ನೋಡ್ಬೇಕು. ನೆಕ್ಸ್ಟ್ ಬರ್ತೀವಿ ಇಂಡಿಯಾ ಲೀಗ್. ಈ ಇಂಡಿಯಾ ಲೀಗ್ ಕೂಡ ಅಷ್ಟೇ ಶಿಶಿರ್ ಕುಮಾರ್ ಘೋಷ್ ಅಂತಕ್ಕಂಥವ್ರು ಬಂಗಾಳದಲ್ಲಿ ಒಂದು ಕ್ರಾಂತಿಯುತವಾದಂತ ಒಂದು ಪತ್ರಿಕೆ, ಅಮೃತ್ ಬಜಾರ್ ಪತ್ರಿಕೆ ಎಷ್ಟು ದೊಡ್ಡ ರೀತಿಯ ರಾಷ್ಟ್ರೀಯ ಚಳುವಳಿಗಳನ್ನ ಹುಟ್ಟಾಕತ್ತೆ ಅಂತಂದ್ರೆ, ಭಾರತದಲ್ಲಿ ಇವತ್ತು ಕ್ರಾಂತಿಕಾರಿಗಳ ಲೈನ್ ಹಚ್ಚಿಯನ್ನು ಓದ್ತಾ ಇದ್ದೀವಿ, ಅವರೆಲ್ಲರ ಹಿಂದಿನ ಒಂದು ಭಗವದ್ಗೀತೆನೆ ಅಂತ ಕೆಡಿಸ್ಕೊಳ್ಳುವಂತ ಒಂದು ಪತ್ರಿಕೆ ಅದೇನೆ ಅಮೃತ್ ಬಜಾರ್ ಪತ್ರಿಕೆ. ಇದೇ ಶಿಶಿರ್ ಕುಮಾರ್ ಘೋಷ್ ಅವರು 1875 ಇಂಡಿಯಾ ಲೀಗ್ ಅನ್ನ ಸ್ಥಾಪನೆಯ ಹಿಂದೆ ಮತ್ತೆ ಈ ಅಮೃತ್ ಬಜಾರ್ ಪತ್ರಿಕೆಯ ದೊಡ್ಡ ಹ್ಯಾಂಡ್ ಇದು. ಹಾಗಾಗಿ ಇವ್ರ ಜೊತೆ ಶಂಭು ಚರಣ್ ಮುಖರ್ಜಿ ಅವರು ಕೂಡ ಆ ಕಾಲಕ್ಕೆ ಹೋರಾಟ ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ. ಬಂಗಾಳದಲ್ಲಿ ಇಷ್ಟು ಕಥೆಗಳು ಡೆವಲಪ್ ಆಗಿತ್ತು. ಮತ್ತೊಂದ್ ಕಡೆ ಬಾಂಬೆ ಸಂಘಟನೆಗಳು ಕೂಡ ಇದ್ವು. ಇಲ್ಲಿ ಬಾಂಬೆ ಅಸೋಸಿಯೇಷನ್ ಸ್ಥಾಪನೆ ಆಗತ್ತೆ 1852. ಆಗ ಜಗನ್ನಾಥ್ ಶಂಕರ್ ಸೇಠ್ ಅವರು ಇದನ್ನ ಸ್ಥಾಪನೆ ಮಾಡ್ತಾರೆ, ಬಾಂಬೆ ಅಸೋಸಿಯೇಷನ್. ಇಲ್ಲಿಂದ ರಾಜಕೀಯ ಸಂಘಟನೆ ಬಾಂಬೆ ಪ್ರಾಂತ್ಯದಲ್ಲಿ ಶುರುವಾಗುತ್ತೆ. ಅಲ್ಲಿ ಹೆಂಗೆ ನಮ್ಗೆ ಬಂಗಭಾಷಾ ಸಂಘಟನೆ ಜೊತೆಗೆ ಲ್ಯಾಂಡ್ ಲಾರ್ಡ್ ಸೊಸೈಟಿಯೊಂದಿಗೆ ಹೆಂಗೆ
ಉಗಮ ಆಯ್ತು, ಇಲ್ಲಿ ಬಾಂಬೆ ಅಸೋಸಿಯೇಷನ್ ಇಂದ ಬಾಂಬೆ ಪ್ರಾಂತ್ಯದಲ್ಲಿ ಉಗಮ ಆಗುತ್ತೆ. ಮುಂದೆ ಪೂರ್ವ ಸಾರ್ವಜನಿಕ ಸಭಾ MG ರಾನಡೆ ಅವರು, ಗಣೇಶ್ ವಾಸುದೇವ್ ಜೋಶಿ ಅವರು, ಮಹಾದೇವ್ ಗೋವಿಂದ್ ರಾನಡೆ ಅವ್ರ ಬಗ್ಗೆ ಒಂದು ಫುಲ್ ಡೀಟೇಲ್ ಬಯೋಗ್ರಫಿ ವಿಡಿಯೋ ಲಿಂಕ್ ಕೆಳಗಡೆ ಇದೆ, ನಾನೇ ಮಾಡಿದ್ದೀನಿ. ತುಂಬಾ ಜನ ನೋಡಿ ಖುಷಿ ಪಟ್ಟಿದ್ದಾರೆ. ಅಂತ ಅದ್ಭುತವಾದ ವಿಡಿಯೋ ಲಿಂಕ್ ಕೆಳಗಡೆ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಪೂನಾ ಸಾರ್ವಜನಿಕ ಸಭಾ ವಿಚಾರದಲ್ಲಿ ಹೇಗೆ ಭಾರತದಲ್ಲಿ ಮೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಲೋಷ್ಟ್ರ ಮಟ್ಟಿಗೆ ರೋಷ ಉಕ್ಕಿಬಿಡುತ್ತೆ ಈ ಒಬ್ಬ ಮಂದಗಾಮಿ ಯುವಕರಿಗೆ. ಅಂತ ಮಂದಗಾಮಿ ಯುವಕರಿಗೆ ಕ್ರಾಂತಿಕಾರಿಗಳಾಗೋ ಲೆವೆಲ್ಗೆ ಸಿಟ್ಟು ಬಂದಿತ್ತು ಅಂತಂದ್ರೆ ಎಷ್ಟು ಬ್ರಿಟಿಷರ ಹಿಂಸೆಗಳನ್ನ ಇವ್ರು ತಡ್ಕೊಂಡಿರ್ಬೋದು. ಆದ್ರೆ ಅಂತ ತಡ್ಕೊಳ್ಳೋ ಅಂತ ವಿಚಾರಗಳಲ್ಲಿ ಮಹಾದೇವ್ ಗೋವಿಂದ ರಾನಡೆ ಎಷ್ಟು ಅದ್ಭುತವಾದಂತ ಒಂದು ಬೆಳಕನ್ನ ಚೆಲ್ಲಿದ್ರು ಅನ್ನೋದಕ್ಕೆ ಪೂನಾ ಸಾರ್ವಜನಿಕ ಸಭಾ 1870 ಮಾಡಿದಂತ ಘಟನೆ ಇದೇ ಸ್ಥಾಪನೆ. ಮುಂದೆ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಬರುತ್ತೆ. ಯಾಕೆಂದ್ರೆ ದಾದಾಬಾಯಿ ನವರೋಜಿ ಅವರ ರೈಟ್ ಲೆಫ್ಟ್ ಅಲ್ಲಿ ಕೆಲಸ ಮಾಡಿದಂತ ಪ್ರಜೋಯಿಶ್ ಮೆಹ್ತಾ ಅವರು, ಬದ್ರುದ್ದೀನ್ ತ್ಯಾಬ್ಜಿ ಅವರು, KT ತಲಾಂಗ್ ಅಂತವರು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ಸ್ ಅನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಬಾಂಬೆಯಲ್ಲಿ ರಾಜಕೀಯ ಸಂಘಟನೆಗಳಿಗೆ ಒಂದು ಅದ್ಭುತವಾದಂತ ತಳಪಾಯವನ್ನ ಹಾಕ್ತಾರೆ. ಅಷ್ಟೇ ಅಲ್ಲ, ಈಗ ದಕ್ಷಿಣಕ್ಕೆ ಬರ್ತೀವಿ. ದಕ್ಷಿಣದಲ್ಲೂ ಕೂಡ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಸ್ಟಾರ್ಟ್ ಆಗತ್ತೆ. ಗಾಜಲ್ಲು ಲಕ್ಷ್ಮೀ ನರಸಿಂಹ ಚೆಟ್ಟಿ ಅವರು, ನೆನಪಿಟ್ಕೊಳ್ಳಿ, ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ನ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ವ್ಯಾಪಾರಕ್ಕೆನೆ ಧಕ್ಕೆ ತರೋಷ್ಟು ಮಟ್ಟಿಗೆ ಬ್ರಿಟಿಷ್ ವ್ಯಾಪಾರಕ್ಕೆ ಕಾಂಪಿಟೇಟರ್ ಒಬ್ಬ ಭಾರತದಲ್ಲಿ ಇದ್ದ ಅಂತಂದ್ರೆ ಅದು ಗಾಜಲು ಲಕ್ಷ್ಮೀ ನರಸಿಂಹ ಶೆಟ್ಟಿ ಅವರು. ನೆನ್ಪಿಟ್ಕೊಳ್ಳಿ, ತಮಿಳ್ನಾಡು ಟೆಕ್ಸ್ಟ್ ಬುಕ್ ನ ಸೀರೀಸ್ ಮಾಡ್ತಾ ಇದ್ದೆ, 3 ಸೀರೀಸ್ಗಳ 3 ಪಾಠಗಳಾಗಿದೆ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿದೀನಿ, ದಯವಿಟ್ಟು ನೋಡಿ. ಗಾಜಲು ಲಕ್ಷ್ಮೀ ನರಸು ಚೆಟ್ಟಿ ಅವರು ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ನ ಸ್ಥಾಪನೆ ಮಾಡ್ಬಿಟ್ಟು ಹೆಂಗೆ ಬ್ರಿಟಿಷರ ತಲೆ ಹೊಡೆದಾಗೆ ವ್ಯಾಪಾರಕ್ಕೆ ಧಕ್ಕೆ ತರೋಷ್ಟು ಮಟ್ಟಿಗೆ ಡೆವಲಪ್ ಆಗಿದ್ರು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಡಗುಗಳನ್ನ ರಚನೆ ಮಾಡ್ಬಿಟ್ಟು ವಿದೇಶಕ್ಕೆ ಭಾರತೀಯ ವಸ್ತುಗಳನ್ನ ಬ್ರಿಟಿಷರಿಗೆ ಕಾಂಪಿಟೇಟರ್ ಆಗಿ ಕಳಿಸ್ತಾ ಇದ್ರು ಅಂದ್ರೆ ನೀವು ನಂಬಲೇಬೇಕು ಎಷ್ಟು ಅದ್ಭುತವಾದಂತ ರಾಜಕೀಯ ಸಂಘಟನೆ ಆಗಿತ್ತು. ಹಂಗಾಗಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ರಾಜಕೀಯ ಸಂಘಟನೆ ಯಾವುದು ಅಂತಂದ್ರೆ ಅದೇ ಈ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ಸ್. ಅದಾದ್ಮೇಲೆ ಮದ್ರಾಸ್ ಮಹಾಜನ್ ಸಭಾ ಬರುತ್ತೆ 1884ರಲ್ಲಿ. M ವೀರರಾಘವಚಾರ್ ಮತ್ತೆ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು ಮತ್ತೆ ಆನಂದಾಚಾರ್ಲ್ ಅವರು. ಇವತ್ತು ದಿ ಹಿಂದೂ ಪೇಪರ್ ಓದ್ತಾ ಇದ್ದೀರಿ ಅಂತಂದ್ರೆ ಅದರ ಹಿಂದಿನ ಅದ್ಭುತವಾದಂತ ಶಕ್ತಿನೇ ಈ ಸುಬ್ರಹ್ಮಣ್ಯನ್ ಅಯ್ಯರ್ ಅವರು. ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಆನಂದಾಚಾರ್ಲು ಅಂತವರು ಕೂಡ ಇದ್ದದ್ದಕ್ಕೋಸ್ಕರ ರಾಷ್ಟ್ರೀಯ ಸಂಘಟನೆ ಬಹಳ ದೊಡ್ಡ ಮಟ್ಟಕ್ಕೆ ದಕ್ಷಿಣ ಭಾರತದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ ಇವರೆಲ್ಲರ ಕೊಡುಗೆ ತುಂಬಾನೇ ಮುಖ್ಯ ಆಗಿತ್ತು. ಹಾಗಾದ್ರೆ ಇದೆಲ್ಲ ಭಾರತದಲ್ಲಿ ನೋಡಿದ್ವಿ. ಕೋಲ್ಕತ್ತಾ ಪ್ರಾಂತ್ಯದಲ್ಲಿ, ಬಾಂಬೆ ಪ್ರಾಂತ್ಯದಲ್ಲಿ, ಮದ್ರಾಸ್ ಪ್ರಾಂತ್ಯದಲ್ಲಿ ಡೆವಲಪ್ಮೆಂಟ್ ನೋಡಿದ್ವಿ. ಇದಿಷ್ಟೇ ಸಾಕಂದ್ರೆ ಇಲ್ಲ. ವಿದೇಶದಲ್ಲಿ ಲಂಡನ್ ನಲ್ಲೇ ಭಾರತೀಯ ಚಳುವಳಿಗಳನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದಂತ ರೀತಿ ಈ ವಿದೇಶ ಸಂಘಟನೆಗಳಿಗೆ ಬರುತ್ತೆ. ಅದರಲ್ಲೂ ವಿದೇಶದಲ್ಲಿ ಸ್ಥಾಪನೆಯಾದಂತ ಮೊಟ್ಟ ಮೊದಲ ಭಾರತೀಯ ಸಂಘಟನೆ ಅಂದ್ರೆ ಅದು ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತ ವಿಲಿಯಂ ಆಡಮ್ ಅವರು ಸ್ಥಾಪನೆ ಮಾಡ್ತಾರೆ. ಯಾರು ಈ ವಿಲಿಯಂ ಆಡಮ್? ಬಹಳ ಚರ್ಚೆಗೆ ಬರ್ತದೆ. ಈ ಹಿಂದೆ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅನ್ನುವ ಬಿರುದು ಬಂದಿತ್ತಲ್ಲ, ಆ ಬಿರುದಿನ ಹಿಂದಿನ ಶಕ್ತಿನೇ ಇದು. ಅಂದ್ರೆ ಬ್ರಿಸ್ಬೇನ್ ನಲ್ಲಿ ಹೋಗ್ಬಿಟ್ಟು ದೊಡ್ಡ ಮಟ್ಟದ ಬಗ್ಗೆ ವಾದ ಮಾಡ್ಬಿಟ್ಟು ಬ್ರಿಟಿಷರಿಂದ ಬರಬೇಕಾದಂತಹ ಈ ಒಂದು ಪೆನ್ಷನ್ ಅನ್ನ ಮೊಘಲ್ ಅರಸನಿಗೆ ತಂದು ಕೊಟ್ಟದ್ದು ಅದು ರಾಜಾರಾಮ್ ಮೋಹನ್ ರಾಯ್ ಅವರು. ಹಂಗಾಗಿ ಅವತ್ತು ಇದೇ ಮೊಘಲರ ದೊರೆ ಅವರಿಗೆ ರಾಜ ಅನ್ನೋ ಬಿರುದು ಕೊಟ್ರು. ಆಗ ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರಗಳಿಗೆ ಇನ್ಸ್ಪೈರ್ ಆದವರೇ ಲಂಡನ್ ನಲ್ಲಿ ವಿಲಿಯಂ ಆಡಮ್ ಅವರು. ಅವಾಗಲೇ ಅವರು ಸ್ಥಾಪನೆ ಮಾಡ್ತಾರೆ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಅಂತ ಸ್ಥಾಪನೆ ಮಾಡ್ತಾರೆ. ಮುಂದೆ ಲಂಡನ್ ಇಂಡಿಯನ್ ಸೊಸೈಟಿ 1865ರಲ್ಲಿ ನಮ್ಮ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಲ್ಲ ದಾದಾಬಾಯಿ ನವರೋಜಿ ಅವರು, ಹಾಗೆ WC ಬ್ಯಾನರ್ಜಿ ಭಾರತದ ಪ್ರಥಮ ನಮ್ಮ ಕಾಂಗ್ರೆಸ್ ಸೆಷನ್ಸ್ ನ ಅಧ್ಯಕ್ಷರಾಗಿದ್ದವರು, ಮತ್ತೆ ಮನಮೋಹನ್ ಘೋಷ್ ಅವರು, ಮತ್ತೆ ಪ್ರಜೋಯಿಶ್ ಮೆಹ್ತಾ, ಬದ್ರುದ್ದೀನ್ ತ್ಯಾಬ್ಜಿ. ನೆನ್ಪಿಟ್ಕೊಳ್ಳಿ, 3ನೇ ನ್ಯಾಷನಲ್ ಕಾಂಗ್ರೆಸ್ ಅಸೋಸಿಯೇಷನ್ ಸೌತ್ ಇಂಡಿಯಾದಲ್ಲಿ ನಡೆದಾಗ ಮದ್ರಾಸ್ ಅಸೋಸಿಯೇಷನ್ ನ ಬದ್ರುದ್ದೀನ್ ತ್ಯಾಬ್ಜಿ ಮೊದಲ ಮುಸ್ಲಿಂ ಈ ಒಂದು ಸಂಘಟನೆಗೆ ಅಧ್ಯಕ್ಷರಾದಂತವ್ರು. ಇಂಥವರೆಲ್ಲ ಸೇರ್ಕೊಂಡ್ಬಿಟ್ಟು ಲಂಡನ್ ಇಂಡಿಯನ್ ಸೊಸೈಟಿಯಲ್ಲಿ ಅದು ಮೊಟ್ಟ ಮೊದಲ ಬಾರಿಗೆ ಲಂಡನ್ ಸೆನೆಟ್ಗೆ ದಾದಾಬಾಯಿ ನವರೋಜಿ ಅವರು ಆಯ್ಕೆ ಆಗೋದ್ರು ಅಷ್ಟು ಮಟ್ಟಿಗೆ, ಅದು ಲಿಬರಲ್ ಪಾರ್ಟಿಗಳ ಬೆಂಬಲವನ್ನು ಪಡ್ಕೊಳ್ಳೋಷ್ಟು ಮಟ್ಟಿಗೆ ಇವರೆಲ್ಲ ಕೆಲಸ ಮಾಡಿದ್ರು ಇಂಗ್ಲೆಂಡ್ ಅಲ್ಲಿ ಅಂತಂದ್ರೆ ನಿಜವಾಗ್ಲೂ ಹೇಗೆ ಸ್ವಾತಂತ್ರ್ಯದ ಕಹಳೆ ಇತ್ತು ಇವ್ರ ಹತ್ರ. ಹಾಗೇನೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಬರುತ್ತೆ. ದಾದಾಬಾಯಿ ನವರೋಜಿ ಅವರು ಲಂಡನ್ ನಲ್ಲಿ ಒಂದು ಸಪರೇಟ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾರೆ 1866ರಲ್ಲಿ. ಅದಾದ್ಮೇಲೆ
ರಾಷ್ಟ್ರೀಯ ಭಾರತ ಸಿಎ ಸಂಘ ಬರುತ್ತೆ 1867ರಲ್ಲಿ. ಮೇರಿ ಕಾರ್ಪೆಂಟರ್ ಮತ್ತೆ ಕೇಶವ್ ಚಂದ್ರ ಸೇನ್, ಇಲ್ಲೂ ಕೂಡ ರಾಜಾರಾಮ್ ಮೋಹನ್ ರಾಯ್ ಅವ್ರ ಕೆಲಸ ಇದೆ ನೋಡಿ. ಇದೇ ಕೇಶವ್ ಚಂದ್ರ ಸೇನ್ ಸುಧಾರಣ್ ಬ್ರಹ್ಮ ಸಮಾಜದಲ್ಲಿ ಕೆಲಸ ಮಾಡಿದವರು, ಭಾರತೀಯ ಬ್ರಹ್ಮ ಸಮಾಜದಲ್ಲಿ ಕೆಲಸ ಮಾಡಿದಂತವ್ರು, ರಾಜಾರಾಮ್ ಮೋಹನ್ ರಾಯ್ ಅವರ ಆದರ್ಶಗಳನ್ನ ಮುಂದ್ ತಗೊಂಡು ಹೋದವರು ಇವರೆಲ್ಲ. ಹಾಗಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜ ಪಾರ್ಟ್ 1 ಪಾರ್ಟ್ 2 ಲಕ್ಷಾಂತರ ಜನ ನೋಡಿರುವಂತ ವಿಡಿಯೋ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಅದರ ಲಿಂಕ್ ಕೂಡ ನಿಮ್ಗೆ ಕೆಳಗಡೆ ಹಾಕಿದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಲಕ್ಷಾಂತರ ಜನ ನೋಡಿರುವಂತ ಈ ವಿಡಿಯೋಗಳನ್ನು ನೀವು ನೋಡ್ಬೇಕು, ಪರೀಕ್ಷೆಗಳನ್ನು ಗೆಲ್ಲಬೇಕು ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ. ಹಾಗಾಗಿ ಮೇರಿ ಕಾರ್ಪೆಂಟರ್ ಮತ್ತೆ ಕೇಶವ್ ಚಂದ್ರ ಸೇನ್ ಈ ರಾಷ್ಟ್ರೀಯ ಭಾರತೀಯ ಸಂಘವನ್ನ ಲಂಡನ್ ನಲ್ಲಿ ಸ್ಥಾಪನೆ ಮಾಡ್ತಾರೆ. ಮುಂದೆ ಭಾರತೀಯ ಸಮಾಜ್ ಕೂಡ ಬರುತ್ತೆ. ಆನಂದ್ ಮೋಹನ್ ಬೋಸ್ ಅವರು ಲಂಡನ್ ನಲ್ಲಿ ಸಪರೇಟ್ ಆಗಿ ಸ್ಥಾಪನೆ ಮಾಡ್ತಾರೆ. ಈ ಎಲ್ಲ ಸ್ಥಾಪನೆಯು ವಿದೇಶದಲ್ಲಿ ಸ್ಥಾಪನೆ ಆಗೋದ್ರ ಮುಖಾಂತರ ಈ ದೇಶದ ಡೆವಲಪ್ಮೆಂಟ್ ಗೆ ದೊಡ್ಡ ಕಾಣಿಕೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ಇಷ್ಟು ಅದ್ಭುತವಾದಂತಹ ವಿಡಿಯೋಗಳನ್ನ ನಿಮ್ಗೆ ಬಹಳ ಡೇ ಟು ಡೇಟಾ ಮತ್ತೆ ಲೈನ್ ಬೈ ಲೈನ್ ಅಲ್ಲಿ ನಿಮ್ಗೆ ಇದನ್ನ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಇಂಥ ವಿಡಿಯೋಗಳಿಗೆ ಕನಿಷ್ಠ ಅಂದ್ರೂ 1000 ವ್ಯೂಸ್ ಆದ್ರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋಗಳು ಮಾಡ್ತೀನಿ. ಆ ಕಂಡೀಷನ್ಸ್ ಯಾವಾಗ್ಲೂ ಇದೆ. ಜೊತೆಗೆ ಮರಿಬೇಡಿ, ಕಾಣ್ತಾ ಇರೋ QR ಕೋಡ್ಗೆ ಸ್ವಲ್ಪನಾದ್ರೂ ಧನ ಸಹಾಯ ಮಾಡಿದ್ರೆ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಬಳಸೋದಕ್ಕೆ ನಾನೊಂದಿಷ್ಟು ಡಿಜಿಟಲ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿದೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.